ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ರ್ಯಾಂಡಮ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಆಲ್ಮೋಸ್ಟ್ ಇವಾಗ ಒಂದು ಗಂಟೆ ಆಗಿದೆ. ಬಟ್ ವೆದರ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ತೋರಿಸ್ತೀನಿ ರೀ. ಮಳೆ ಬರ್ತಿದೆ. ಸೊ ಮಳೆ ಕಾಣಿಸ್ತಿದೆಯಾ ಅಂತ ಇಲ್ವೋ ಗೊತ್ತಿಲ್ಲ, ಬಟ್ ಈಗ ಲೈಟಾಗಿ ಫೋಕಸ್ ಆಗ್ತಿದೆ. ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕಾಣಿಸ್ತಿದೆ ಈಗ ಕಾಣಿಸ್ತಾ ಇರ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ. ಇದು ಮಧ್ಯಾಹ್ನ ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ. ಸೊ ಈಗ ಆ್ಯಕ್ಚುಲಿ ನಾವು ಗ್ರಾಸರಿ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಶಾಪಿಂಗ್ ಹೋಗ್ಬಿಟ್ಟು ಬರಬೇಕು. ಸೊ ಶಾಪಿಂಗ್ ಹೋಗ್ಬಿಟ್ಟು ಏನೇನು ತರ್ತೀವಿ ಅಂತ ಆಮೇಲೆ ತೋರಿಸ್ತೀನಿ. ಸೊ ದಟ್ಸ್ ಇಟ್. ಆ್ಯಂಡ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮಾಡಿ. ಸೊ ಇನ್ನು ನಾವು ಗ್ರಾಸರಿ ಎಲ್ಲ ಹೋಗ್ಬಿಟ್ಟು ತೊಗೊಬಂದ್ಬಿಟ್ವಿ. ಲೈಕ್ ಮನೆ ಹತ್ರನೇ ಒಂದು ಸೂಪರ್ ಮಾರ್ಕೆಟ್ ಇದೆ. ಒಂದು 5-10 ನಿಮಿಷ ಆಗ್ಬೋದು ಅಷ್ಟೇ. ಅಲ್ಲಿಗೆ ಹೋಗ್ಬಿಟ್ಟು ಗ್ರಾಸರಿ ಎಲ್ಲ ಏನೇನು ಬೇಕಾಗಿತ್ತು ತೊಗೊಬಂದ್ವಿ. ಒಂದು ಟಿಪ್ ಏನಂದರೆ, ಗ್ರಾಸರಿ ತರೋದಕ್ಕೆ ನಿಮ್ಗೆಲ್ಲರಿಗೂ ಏನು ಹೀಗೆ ಎಲ್ಲ ನೆನಪಾಗಬೇಕು ಅಂದರೆ, ನಾನು ಒಂದು ಲಿಸ್ಟ್ ಮಾಡ್ಕೋತೀನಿ. ಲೈಕ್ ಯಾವಾಗ ಏನೇನು ಖಾಲಿಯಾಗಿದೆ, ಏನೇನು ಬೇಕು ಅನಿಸುತ್ತೆ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಂಡು ಇಟ್ಟಿರ್ತೀನಿ. ಸೊ ಒಂದೇ ಸತಿ ಹೋಗಿ ತೊಗೊಂಬಂದಾಗ ನಂಗೆ ಹೆಲ್ಪ್ ಆಗುತ್ತೆ. ಸಡನ್ನಾಗಿ ಮರ್ತೋಗೋದು ಅದೇನೂ ಆಗಲ್ಲ. ಇನ್ನು ನನಗೆ ಏನೇನು ಬೇಕಾಗಿತ್ತು ಒಂದೊಂದೇ ಲಿಸ್ಟ್ ತರ್ತಿದ್ದೆ. ಎಲ್ಲ ಎತ್ತಿಡ್ತಾ ಇದ್ದೀನಿ ಲಿಸ್ಟ್ ಮಾಡಿಕೊಂಡು. ಹಾಗೆ ಅಲ್ಲಿ ಕೂಡ ಏನಾದ್ರು ಲೈಕ್ ನಂಗೆ ಏನಾದ್ರು ಇಷ್ಟ ಆದರೆ, ಹೊಸದೇನಾದ್ರು ಬಂದಿದ್ದರೆ ಅದನ್ನು ಟ್ರೈ ಮಾಡೋಣ ಅಂತ ತೊಗೋತೀನಿ. ಇನ್ನು ಮಕಾನ ಖಾಲಿ ಆಗಿತ್ತು, ಸೊ ಅದನ್ನು ತೊಗೊಂಡು ಬಂದಿದ್ದೀನಿ. ಹಾಗೆ ಡಿಶ್ ವಾಷರ್ ಮತ್ತು ಡಿಟರ್ಜೆಂಟ್ ಲಿಕ್ವಿಡ್ಡು ಮತ್ತು ವಿಮ್ ಲಿಕ್ವಿಡ್, ಫ್ಲೋರ್ ಕ್ಲೀನರ್ ಅದು ಎಲ್ಲ ತೊಗೊಂಡು ಬಂದಿದ್ದೆ. ಸ್ವಲ್ಪ ಫ್ಲೇವರ್ ಬೇರೆ ತಂದಿದ್ದೆ. ಅಲ್ಲಿ ನೀಟಾಗಿ ನೋಡೋಕ್ಕಾಗಿಲ್ಲ ಡಿಶ್ ವಾಷರ್ದು, ಸೊ ಅದನ್ನು ನೋಡ್ತಾ ಇದ್ದೆ. ಹಾಗೆ ಕ್ಯಾಮ್ರಾ ರೆಕಾರ್ಡ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ತಿದ್ದೆ ಮಧ್ಯ. ನೆಕ್ಸ್ಟು ಕಾರ್ನ್ಫ್ಲೇಕ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಕುರ್ಕುರೆ, ಹಾಗೆ ಒಂದು ಸ್ವಲ್ಪ ಹಾರ್ಲಿಕ್ಸ್ ತೊಗೊಂಡಿದ್ದೀನಿ. ಈ ನಡುವೆ ಏನಾಗ್ತಿದೆ ಅಂದರೆ, ನಂಗೆ ಮಧ್ಯಾಹ್ನದ ಹೊತ್ತು ಅಡುಗೆ ಮಾಡ್ಕೊಳ್ಳೋಕೆ ಟೈಮೇ ಸಿಗ್ತಿಲ್ಲ ಅಷ್ಟೊಂದು. ಸೊ ನಾವು ಆಲ್ಮೋಸ್ಟ್ ಒಂದು ಟೈಮ್ ಬರೀ ಫ್ರೂಟ್ಸು, ಡ್ರೈ ಫ್ರೂಟ್ಸು ಇದರಲ್ಲೇ ಆಗೋಗ್ತಿದೆ. ಅದಕ್ಕೆ ನಾನು ಸ್ವಲ್ಪ ಹಾರ್ಲಿಕ್ಸು ಅದು ಇದು ಎಲ್ಲ ಸ್ನ್ಯಾಕ್ಸು ಏನಾದ್ರು ಒಂಚೂರು ಹಾಕ್ಕೊಳ್ಳೋಕೆ ಅಂದರೆ ತಿನ್ನೋಕ್ಕಾಗತ್ತೆ ಅಂತ ಅಂದ್ಕೊಂಡು ತೊಗೊಂಡು ಬಂದೆ. ಎಲ್ಲ ಪೀನಟ್ ಬಟರ್ ಕೂಡ ಮಾಡಿಟ್ಕೊಂಡಿದ್ದೀನಿ. ಸೊ ಲೈಕ್ ವೀಕ್ಲಿ ಒನ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗೆ. ಅಕಸ್ಮಾತ್ ಏನಾದ್ರು ನನಗೆ ಫುಲ್ಲು ಬಿಸಿ ಇದ್ದು ಅಡುಗೆ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಬ್ರೆಡ್ಡು ಮತ್ತು ಪೀನಟ್ ಬಟರ್ ತಿಂದರೂ ಹೆಲ್ದಿಯಾಗಿರುತ್ತೆ ಅಂತ ಆ ಥರ ಮಾಡ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಚಾಕೋಸು ಕಾರ್ನ್ಫ್ಲೇಕ್ಸು ತೊಗೊಂಡಿದ್ದೀನಿ. ಅಟ್ಲೀಸ್ಟ್ ಹಾಲ್ಗೆ ಹಾಕ್ಕೊಂಡಾದರೂ ತಿಂದರೆ ಸ್ವಲ್ಪ ಹೊಟ್ಟೆ ತುಂಬುತ್ತೆ. ಹಾಗೆ ಅಷ್ಟೊಂದು ಔಟ್ಸೈಡ್ ಫುಡ್ ಆಗೋಲ್ಲ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ವೀಕಿಂದ ನಾನು ಫುಲ್ಲು ಮೀಲ್ ಪ್ರಿಪ್ 1 ವೀಕಿಗೆ ಸ್ಯಾಟರ್ಡೆ ಸಂಡೇ ಮಾಡೋಣ ಅಂದ್ಕೊಂಡಿದ್ದೀನಿ. ಹಂಗೆ ಮಾಡಿದ್ರೆ ಈಸಿ ಆಗುತ್ತೆ. ಸೊ ನನಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಸ್ಟೋರೇಜ್ ಬಾಕ್ಸ್ ತೊಗೋಬೇಕು ಫ್ರಿಜ್ಜಿಗೆ. ಆಗ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ನೀಟಾಗಿ ಸಾರ್ಟ್ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. 1 ವೀಕಿಗೆ ಮೀಲ್ ಪ್ರೆಪ್ ಮಾಡಿಟ್ಕೊಟ್ರೆ ಸೊ ನನಗೆ ಟೈಮು ಸೇವ್ ಆಗುತ್ತೆ. ಹಾಗೆ ವೀಕ್ ಡೇಸಲ್ಲಿ ನಾನು ಕೆಲಸ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡೋದ್ರಿಂದ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಕೂಡ ಅನಿಸುತ್ತೆ. ಹಾಗೆ ಆಫೀಸ್ ಕೆಲಸದ ಮೇಲೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೋದು. ಇನ್ನು ಸ್ವಲ್ಪ ಸಂಡಿಗೆ ಅಂದರೆ ಹಪ್ಪಳ ತೊಗೊಂಡಿದ್ದೀನಿ. ಪ್ಲೇನ್ ಹಪ್ಪಳ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಪ್ಲೇನ್ ಹಪ್ಪಳ ನನಗೆ ಊಟಕ್ಕೆ ನೆಂಚ್ಕೊಳ್ಳೋಕೆ ಏನಾದ್ರು ಇರಲೇಬೇಕು. ಇನ್ನು ಸ್ವಲ್ಪ ಕಾಳುಗಳು ಅದು ಇದು, ಹಾಗೆ ಬ್ರಷು, ಪೇಸ್ಟು, ಬೇಸಿಕ್ಸೇ ತೊಗೊಂಡಿರೋದು ಈ ಸತಿ. ಫ್ಯಾನ್ಸಿಯಾಗಿ ಏನು ತೊಗೊಂಡಿಲ್ಲ. ಇನ್ನು ನಾನು ಇದನ್ನೆಲ್ಲ ಜೋಡಿಸ್ಬೇಕಾದ್ರೆ ಡೋರ್ ಬಂದ್ಬಿಟ್ಟು ನಮ್ಮ ಮನೆ ಕೆಳಗಡೆ ಮನೆ ಪಾಪು ನಾಕ್ ಮಾಡ್ತಾಯಿತ್ತು. ಅದಕ್ಕೆ ಹೋಗ್ಬಿಟ್ಟು ಕರ್ಕೊಂಡು ಬಂದೆ. ಸೊ ಅವಳಿಗಂತೂ ಕುಕ್ಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಕುಕ್ಕು ನೋಡಿದ್ರೆ ಸಾಕು ಕುಕ್ಕು ಕುಕ್ಕು ಅಂತ ಬಂದುಬಿಡ್ತಾಳೆ. ನನಗೂ ಟೈಮ್ ಪಾಸ್ ಆಗುತ್ತೆ, ಒಬ್ಬಳೇ ಇರ್ತೀನಲ್ಲ. ಹಾಗೆ ನನಗೆ ಯಾರೂ ಫೋನಲ್ಲಿ ಮಾತಾಡೋಕ್ಕೂ ಯಾರೂ ಫೋನು ಮಾಡಲ್ಲ. ಎಲ್ಲರೂ ಬ್ಯುಸಿ ಇರ್ತಾರೆ. ಸೊ ಅಟ್ಲೀಸ್ಟ್ ಅವಳಿರೋದ್ರಿಂದನಾದ್ರು ಒಂದು ಸ್ವಲ್ಪನಾದ್ರು ಟೈಮ್ ಪಾಸ್ ಆಗುತ್ತೆ. ನೀಟಾಗಿ ಆಟಾಡ್ಕೊಂಡು ಇರ್ತಾಳೆ. ಸೊ ಇದನ್ನೆಲ್ಲ ಹಾಗೆ ಎತ್ತಿಟ್ಬಿಟ್ಟು ನೀಟಾಗಿ ಕಿಚನಲ್ಲಿ ಆರ್ಗನೈಸ್ ಮಾಡ್ಕೋತಾ ಇದ್ದೆ. ಹಾಗೆ
ಸ್ವಲ್ಪ ಟೈಮ್ ಆಯಿತು. ಇದನ್ನೆಲ್ಲ ನೀಟಾಗಿ ಸಾರ್ಟ್ ಮಾಡಿಕೊಂಡು ಎತ್ತರದೊಳಗಡೆ ಒಂದು 3 ಇಲ್ಲ 4 ಆಗಿತ್ತು. ಇನ್ನು ನೆಕ್ಸ್ಟ್ ನಾನು ಊಟಕ್ಕೆ ಅಂತ ಹೇಳಿಬಿಟ್ಟು ವೆಜ್ ಬಿರಿಯಾನಿ ಮಾಡ್ಕೊಂಡಿದ್ದೆ. ಇನ್ನು ಈ ಥರ ಮಕ್ಕಳು ಮನೇಲಿದ್ದರೆ ಟೈಮ್ ಪಾಸ್ ಬೇಗ ಆಗತ್ತೆ. ಸೊ ಅದು ಒಂಥರ ಚೆಂದಾಗಿ ಮಾತಾಡೋದು, ಏನಾದರೂ ಮಾಡೋದು, ತೀಟೆ ಮಾಡೋದು. ತೀಟೆ ಏನು ಮಾಡಲ್ಲ ಇವಳು, ಪಾಪ ಶಿ ಈಸ್ ವೆರಿ ಡೀಸೆಂಟ್. ಹೇಳಿದ ಮಾತೆಲ್ಲ ಕೇಳ್ತಾಳೆ. ಸೊ ಒಂಥರ ಚೆನ್ನಾಗಿರುತ್ತೆ, ಟೈಮ್ ಪಾಸ್ ಆಗುತ್ತೆ. ಹಾಗೆ ಅವಳಿಗೆ ಸಿಕ್ಕಾಪಟ್ಟೆ ಕುಕ್ಕು ಅಂದರೆ ತುಂಬ ಇಷ್ಟ. ಸೊ ನಮ್ಮ ಜೊತೆನೂ ಪ್ಲೇ ಮಾಡ್ಕೊಂಡು ಚೆನ್ನಾಗಿರ್ತಾಳೆ, ಒಂಚೂರು ಹಠ ಮಾಡಲ್ಲ, ಏನೂ ಮಾಡಲ್ಲ. ಸೊ ನಮಗೂ ಒಂಥರ ಟೈಮ್ ಪಾಸ್ ಆಗುತ್ತೆ. ನೆಕ್ಸ್ಟ್ ಇದನ್ನೆಲ್ಲ ಸಾರ್ಟ್ ಮಾಡಿಕೊಂಡು ಎತ್ತಿಡ್ತಾಯಿದ್ದೆ. ಸೊ ಅವಳಿಗೆ ಕೇಳ್ತಿದ್ದೆ ನಾನು, ನಿಂಗೇನು ಇಷ್ಟ, ಅವಳಿಗೋಸ್ಕರ ಕೇಕ್ ತಂದಿದ್ದೆ, ಚೆನ್ನಾಗಿದೆಯಾ ಅಂತ ಕೇಳ್ತಿದ್ದೆ. ಅವಳು ಚೆನ್ನಾಗಿದೆ, ಯಮ್ಮಿ 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 ಅಂತ ಹೇಳ್ತಾ ಇದ್ಲು. ಅದಾದಮೇಲೆ ಮಕ್ಕನ ತಿಂತೀಯ ಅಂತ ಕೇಳ್ತಿದ್ದೆ. ಅವಳು ನಾನು ಏನೇ ಕೊಟ್ಟರು ಕುಕ್ಕು ಕೊಡಲಾ ಅಂತ ಕೇಳ್ತಾ ಇದ್ಲು. ಸೊ ಕುಕ್ಕುಗೂ ಒಂದು ಕೊಟ್ಟೆ. ಅದಾದಮೇಲೆ ನಾನು ತಿನ್ನಲ್ಲ ಅಂತ ಕೇಳ್ತಾ ಇದ್ಲು. ಸೊ ತಿನ್ನು ಅಂತ ಹೇಳ್ಬಿಟ್ಟು ಅವಳಿಗೂ ಕೊಡ್ತಾಯಿದ್ದೆ. ಅವಳೊಬ್ಬಳೇ ಬಂದಿದ್ದರಿಂದ ನಾನು ಕೇಳ್ತಾ ಇದ್ದೆ, ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ ಇಲ್ಲ ಒಬ್ಬಳೇ ಹತ್ಕೊಂಡು ಬಂದ್ಯಾ ಅಂತ. ಈ ನಡುವೆ ಅಂತೂ ಒಬ್ಬಳೇ ಹತ್ಕೊಂಬಂದ್ಬಿಟ್ಟು ನೀಟಾಗಿ ಬಾಗಿಲೇ ತಟ್ತಾಳೆ. ಒಂದೊಂದು ಸತಿ ಅಂತೂ ಬಾಗಿಲೇ ತಟ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಕಂಬ ಇದೆ, ಸ್ವಲ್ಪ ಕಂಬದಿಂದ ಬಚ್ಚಿಟ್ಕೊಂಡು ಗುಮ್ಮ ಅಂತ ಇರ್ತಾಳೆ. ನಮಗೆ ಅದೇ ಭಯ ಆಗುತ್ತೆ, ಏನಾದ್ರು ಬಿದ್ದಿದ್ರೆ ಅಂತ. ಒಬ್ಳೊಬ್ಳೆ ಎತ್ಕೊಬರ್ತಾಳೆ. ಸೊ ನಾನು ಹೇಳ್ತಿದ್ದೆ, ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಮನೇಲಿ ಹೇಳ್ಬಿಟ್ಟು ಬರಬೇಕು ಅಂತ. ಅವಳು ಓಕೆ ಅಂತ ಹೇಳ್ತಾಳೆ. ಇದು ವಾಯ್ಸ್ ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ. ನೆಕ್ಸ್ಟ್ ಟೈಮ್ ಅವಳನ್ನ ಮಾತಾಡಿಸ್ಬಿಟ್ಟು ವಾಯ್ಸ್ ಹಾಕ್ತೀನಿ. ಸಿಕ್ಕಾಪಟ್ಟೆ ಕ್ಯೂಟಾಗಿ ಮಾತಾಡ್ತಾಳೆ, ಏನೇ ಕೇಳಿದ್ರು ಓಕೆ. ಆಮೇಲೆ ಏನಾದ್ರು ಇದು ಮಾಡ್ತಿದ್ರೆ ನಾನು ಮಾಡ್ತೀನಿ ಅಂತ ಬರ್ತಾಳೆ. ತುಂಬ ಕ್ಯೂಟಾಗಿರುತ್ತೆ. ಇನ್ನು ಇದ್ರ ಜೊತೆ ಸ್ವಲ್ಪ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಕೂಡ ತೊಗೊಂಡಿದ್ವಿ. ಹಾಗೆ ಅಲ್ಲಿ ಎಳ್ನೀರು ಕೂಡ ಕುಡಿದ್ವಿ. ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಟ್ ಸ್ಟಿಲ್ ಫ್ರೂಟ್ಸ್ ಏನೇನು ತೊಗೊಬಂದ್ವಿ ಅಂದರೆ ಒಂದು ಸ್ವಲ್ಪ ಆ್ಯಪಲ್ಸ್ ತೊಗೊಂಬಂದಿದ್ವಿ. ಹಾಗೆ ಬನಾನಾ ಮತ್ತು ಸ್ವಲ್ಪ ಪೊಮೊಗ್ರಾನೆಟ್ ಮತ್ತು ಸೀಬೆಕಾಯಿ ತೊಗೊಂಬಂದಿದ್ವಿ. ಅದನ್ನು ನೀಟಾಗಿ ಎಲ್ಲ ಸಾರ್ಟ್ ಮಾಡಿಕೊಂಡು ತೊಳೆದ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಡ್ತಾಯಿದ್ದೆ. ಸೊ ಒಂದೇ ಸತಿ ನೀಟಾಗಿ ತೊಳೆದ್ಬಿಟ್ಟು ಎತ್ತಿಟ್ರೆ ನಮಗೂ ನೆಕ್ಸ್ಟ್ ಟೈಮ್ ತಿನ್ನಬೇಕಾದ್ರೂ ಒಂದು ಸತಿ ತೊಳ್ಕೊಂಡೇ ತಿನ್ನೋದು, ಬಟ್ ಈಸಿ ಆಗುತ್ತೆ, ನೀಟಾಗಿರುತ್ತೆ ಅಂತ ಅದನ್ನು ಕೂಡ ಎಲ್ಲ ಎತ್ತಿಟ್ಟು ತೊಳೆದ್ಬಿಟ್ಟು ಫ್ರಿಜ್ಜಿಗೆ ಎತ್ತಿಟ್ಟೆ. ಎಲ್ಲದ್ರ ಜೊತೆ ನಾನು ನೀಟಾಗಿ ಎತ್ತಿಡೋ ಅಷ್ಟರೊಳಗೆ ಅಮೆಝಾನಿಂದ ಒಂದು ಸ್ವಲ್ಪ ಪಾರ್ಸಲ್ಸ್ ಆರ್ಡ್ರ್ ಮಾಡಿದ್ದೆ. ಅದು ಕೂಡ 1-2 ರಿಸೀವ್ ಆಯಿತು. ಸೊ ಹಾಗೆ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೆ. ಫಸ್ಟ್ ನಾನು ಅನ್ಬಾಕ್ಸಿಂಗ್ ಮಾಡ್ತಿರೋದು ಇದು ಪೇಯ್ಡ್ ಪ್ರಮೋಷನ್ ಅಲ್ಲ, ವಾಟರ್ ಜಗ್ ಬೇಕಾಗಿತ್ತು ಅಂದ್ಬಿಟ್ಟು ಆರ್ಡ್ರ್ ಮಾಡ್ಕೊಂಡಿದ್ದು. ಇದು ಮುಂಚೆನೂ ನಾನು ಯೂಸ್ ಮಾಡಿದ್ದೀನಿ. ಸೊ ಈ ಜಗ್ಗಲ್ಲಿ ಏನಿದು ಅಂದರೆ ನಾವು ಏನಂತಾರೆ ಸೌತೆಕಾಯಿ ಹಾಗೆ ಸೀಡ್ಸು ಕೂಡ ನೆನೆಸ್ಕೋಬೋದು. ಹಾಗೆ ಬೀಟ್ರೂಟು ಎಲ್ಲ ಹಾಕಿಬಿಟ್ಟು ಇದೇ ಜಗ್ನೇ ಯೂಸ್ ಮಾಡ್ಬೋದು. ಸೊ ನಾನು ಅದೇ ರೀಸನ್ಗೆ ಇದನ್ನು ತೊಗೊಂಡಿದ್ದು. ಇದು ಬಂದ್ಬಿಟ್ಟು ಗ್ಲಾಸ್ ಜಗ್. ಇದು ತುಂಬ ಲೈಟ್ ವೆಯ್ಟ್ ಇದೆ, ಹಾಗೆ ತುಂಬ ಫ್ಲೆಕ್ಸಿಬಲ್ ಆಗಿದೆ, ಯೂಸ್ ಮಾಡೋದಕ್ಕೂ ತುಂಬ ಭಾರ ಅಂತ ಏನು ಅನಿಸಲ್ಲ. ನೆಕ್ಸ್ಟು ಲಿಡ್ ಬಂದ್ಬಿಟ್ಟು ಸ್ಟೀಲ್ ಲಿಡ್ ಇರುತ್ತೆ. ಇದನ್ನು ಅಷ್ಟೇ ಒಂದು ಸತಿ ನೀಟಾಗಿ ತೊಳೆದ್ಬಿಟ್ಟು ಯೂಸ್ ಮಾಡ್ಕೋಬೋದು. ಹಾಗೆ ಇದರಲ್ಲಿ ಫಿಲ್ಟರ್ ಇರೋದ್ರಿಂದ ನಾವು ಇದಕ್ಕೆ ವಾಟರ್ಗೆ ಸ್ವಲ್ಪ ಚಿಯಾ ಸೀಡ್ಸ್ ಆಮೇಲೆ ಸೌತೆಕಾಯಿ ಹಾಕ್ಬಿಟ್ಟು ವಾಟರ್ನ ಸೋಕ್ ಮಾಡಿಬಿಟ್ಟು ಕುಡಿಯೋಕ್ಕೂ ಈಸಿ ಆಗುತ್ತೆ. ನಾನು ಇದಕ್ಕೇನೇನೆಲ್ಲ ಹಾಕ್ತಿದ್ದೆ ಅಂದರೆ ಸ್ವಲ್ಪ ಲೆಮನ್ ಮತ್ತು ಕಟ್ ಮಾಡಿರೋದು ಲೆಮನ್ ಸ್ಲೈಸಸ್ ಮತ್ತು ಕುಕುಂಬರ್ ಹಾಗೆ ಸ್ವಲ್ಪ ಬೀಟ್ರೂಟ್ ಹಾಕ್ಬಿಟ್ಟು ಇದನ್ನು ನೀರು ಕುಡಿಯೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಇನ್ನು ಆಗಲೇ ಹೇಳ್ದಂಗೆ ನಾನು ಬಿರಿಯಾನಿ ಮತ್ತು ಸ್ವಲ್ಪ ಮೊಸರು ತಿಂದೆ. ಅದ್ರ ಜೊತೆಗೆ ನೈಕಾ ಪಾರ್ಸಲ್ ಕೂಡ ಬಂತು, ಮತ್ತು ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೆ ಇದು ಯಾವುದೇ ಪ್ರಾಡಕ್ಟ್ಸ್ದು ಲಿಂಕ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ನೈಕಾಯಿಂದ ಏನೇನು ಬಂದಿತ್ತು ಅಂತ ನೋಡ್ತಾ ಇದ್ದೆ. ಸ್ವಲ್ಪ ಕೊಕೊನಟ್ ಆಯಿಲ್ ಖಾಲಿ ಆಗಿತ್ತು. ಅಂದರೆ ನಾನು ಯೂಸ್ ಮಾಡೋದು ಹೇರಿಗೂ ಕೂಡ ಅಷ್ಟೇ ಕೊಕೊನಟ್ ಆಯಿಲ್. ಇದು ತುಂಬ ಚೆನ್ನಾಗಿದೆ, ಆಲ್ಮೋಸ್ಟ್ ನಾನು 1 ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ. ಪ್ಯೂರ್ ಕೊಕೊನಟ್ ಆಯಿಲ್, ಕೋಲ್ಡ್ ಪ್ರೆಸ್ ಅಂತ ಹೇಳ್ತಾರಲ್ಲ ಆ ಕೊಕೊನಟ್ ಆಯಿಲ್. ಅದನ್ನು ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗೋದು ನಂಗೆ ಕಮ್ಮಿ ಆಗ್ತಿದೆ. ಸೊ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಕ್ಲಚಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ.
ಅದಾದಮೇಲೆ ಏನು ಸ್ವಲ್ಪ ಶ್ಯಾಂಪು ಸ್ವಲ್ಪ ಅಲ್ಲ, ಒಂದು ಶ್ಯಾಂಪು ಬಾಟಲ್ ಆರ್ಡ್ರ್ ಮಾಡ್ಕೊಂಡಿದ್ದೆ, ಅದು ಖಾಲಿಯಾಗಿತ್ತು ಅಂತ. ನಂಗೆ ಈ ಶ್ಯಾಂಪು ಆಲ್ಮೋಸ್ಟ್ 1.5 to 2 months ಬರುತ್ತೆ. ಇದು ಕ್ಲಚಸ್ ನೋಡ್ಬಿಟ್ಟು ನಂಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಯಾಕಂದರೆ ಇಮೇಜಸಲ್ಲಿ ಸ್ವಲ್ಪ ದೊಡ್ಡದಿತ್ತು, ಆದರೆ ಇಲ್ಲಿ ನೋಡಿದ್ರೆ ತುಂಬ ಚಿಕ್ಕದಿತ್ತು. ಅದು ನನ್ನ ಕೂದಲಿಗೆ ಆಗೋದು ಇಲ್ಲ. ಸೊ ಇದನ್ನೆಲ್ಲ ಸರಿ ಅಂತ ಅನ್ಬಾಕ್ಸ್ ಮಾಡಿಬಿಟ್ಟು ಎತ್ತಿಟ್ಟೆ. ಅದನ್ನು ರಿಟರ್ನ್ ಹಾಕೋಕ್ಕೆ ನೋಡಿದೆ, ಮತ್ತು ಕೊಟ್ಟದ್ದೇ ಅದಕ್ಕೆ 70 or 80 rupees ಅಷ್ಟೇ. ಹೋಗಲಿ ಬಿಡು, ಏನಕ್ಕಾದರೂ ಆಗುತ್ತೆ ಅಂತ ಹಂಗೆ ಎತ್ತಿಟ್ಟೆ ಕ್ಲಚಸ್ನ. ಸೊ ನಾನು ಯೂಸ್ ಮಾಡಿದ ಹೇರ್ ಆಯಿಲ್ ಇದೆ, ಇದು ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಇದ್ರ ಜೊತೆಗೆ 2 ಫ್ರೀ ಬೀಸ್ ಕೂಡ ಬಂದಿತ್ತು. ಸೊ ಇದು ಮತ್ತು ಸನ್ಸ್ಕ್ರೀನ್ ಬ್ಯೂಟಿ ಆಫ್ ಜಾನ್ಸನ್ದು. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಇದು ನಿಮಗೆ ಯಾವುದಾದ್ರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ನಿಮಗೆ ಸೆಂಡ್ ಮಾಡ್ತೀನಿ, ಇಲ್ಲ ಅಟ್ಯಾಚ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.